ಪ್ರೇರಿ ಇವತ್ತು ಸಹಿತ ನಾನು ಯೇಸು ಕ್ರಿಸ್ತನ ಮತ್ತು ತಂದೆಯಾದ ದೇವರ ಒಂದು ಸಂಬಂಧದ ಬಗ್ಗೆ ನಾನು ಮಾತಾಡುತ್ತಾ, ಇದರಲ್ಲಿ ದೇವರು ಯಾರು ಎಂಬುದನ್ನ ಕೊಡುವುದಕ್ಕಾಗಿ ಯಾಕೆ ಈ ಸಂದೇಶವನ್ನು ನಾನು ಹೇಳುತ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ, ಅರಸನಾದಂತ ದಾವಿದನು ಸಹಿತ ಆತನ ವಿಷಯದಲ್ಲಿ ಪ್ರವಾದಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿ ಕ್ರಿಸ್ತನ ದೈವತ್ವವನ್ನು ಅಲ್ಲಗಳೆಯುವಂತ ಅನೇಕ ಧರ್ಮ ಪಂಥಗಳೊಡನೆ ವಿವಾದದ ಅಭಿಪ್ರಾಯವಿದೆ. ಅವರು ಯೇಸು ಕ್ರಿಸ್ತನು ನಮ್ಮ ಹಾಗೆ ದೇವರ ಮಗನು, ಆದರೆ ದೇವರಲ್ಲ ಎಂದು ಹೇಳುತ್ತಾರೆ. ಅವರು ಯೇಸು ಕ್ರಿಸ್ತನು ದೇವರ ಒಂದು ಸಾಧನವೆಂದು ದೇವರ ವಾಕ್ಯದಿಂದ ಆಧಾರದಿಂದ ಪ್ರತಿಪಾದಿಸುತ್ತಾರೆ. ಸುವಾರ್ತಿಕರಾದ ನಾವು ಅವರ ಚರ್ಚಾತೀತ ಮೇಲ್ನೋಟಕ್ಕೆ ಉತ್ತರಿಸಲಾಗದ ವಿವಾದಗಳಿಗೆ ಹೇಗೆ ಉತ್ತರ ಕೊಡಬೇಕೆಂಬುದಾಗಿ ನಾನು ನಿಮ್ಮೊಟ್ಟಿಗೆ ಬಂದಿದ್ದೇನೆ. ಬಹಳ ಸರಳವಾದಂತ ಮಾತು, ಯೇಸು ಕ್ರಿಸ್ತನು ಯಾರು ಎಂಬುದಾಗಿ. ಪ್ರಿಯರೇ, ಆತನ ವಿಷಯದಲ್ಲಿ ಪ್ರಕಟಣೆ ಪುಸ್ತಕ ಮತ್ತಾಯನು ಬರೆದಂತ ಸುವಾರ್ತೆಯ ಕೊನೆಯ ಅಧ್ಯಾಯದ ಕೊನೆಯ ವಚನದಲ್ಲಿ ನಾವು ನೋಡುತ್ತೇವೆ. 28:18 ವಾಕ್ಯದಿಂದ 20ನೇ ವಚನದವರೆಗೂ ನಾವು ಓದಿಕೊಳ್ಳೋಣ ಪ್ರಿಯರೇ. ಯಾರಾದ್ರೂ ಓದ್ರಿ ನಮ್ಮ ಮಧ್ಯೆ? ಯಾರೊತ್ತೀರಿ? ಸರಿ, ನಾನು ಓದ್ತೀನಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಹೊರಟು ಹೋಗಿ ನೀವು ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದೆನು. ಪ್ರೇರೆ, ವಾಕ್ಯ ಭಾಗದಲ್ಲಿ 3 ಕಾರ್ಯಗಳು ಇಲ್ಲಿ ಇವೆ ಪ್ರೇರೆ. ಶಿಷ್ಯರನ್ನಾಗಿ ಮಾಡ್ರಿ, ಮತ್ತು ದೀಕ್ಷಾಸ್ನಾನ ಮಾಡಿಸಿ, ಮತ್ತು ನಾನು ಹೇಳಿರುವುದನ್ನ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಮಾತು ಬಹಳ ಅಮೂಲ್ಯವಾಗಿದೆ. ಇವತ್ತು ಈ ಕ್ರಿಸ್ತಿಯ ಗೋಳದಲ್ಲಿ ಪ್ರಿಯರೇ, ಆತನ ಮಾತುಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಎಷ್ಟೋ ಜನರು ಶಕ್ತರಿಲ್ಲದೆ ಹೋಗಿದ್ದಾರೆ ಪ್ರಿಯರೇ. ನನ್ನ ಮಾತುಗಳನ್ನ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇವತ್ತು ನನ್ನ ಸಂದೇಶ ತಂದೆಯಾದ ದೇವರು ಮತ್ತು ಮಗನಾದಂತಹ ಯೇಸು ಕ್ರಿಸ್ತನ ವಿಷಯದಲ್ಲಿ ಇರುವಂತ ನಿಜವಾದ ದೈವಿಕ ಆರಾಧನೆ ಯಾರಿಗೆ ಸಲ್ಲಬೇಕು ಎಂಬುದಾಗಿ ತಿಳಿಸುವುದಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅಲ್ಲಿ ಯೇಸು ಸ್ವಾಮಿ ಹೇಳುತ್ತಿರುವ ಮಾತು, ತಂದೆ, ಮಗ ಮತ್ತು ಪವಿತ್ರಾತ್ಮನು ಈ ಹೆಸರಿನಲ್ಲಿ ಏನು ಮಾಡಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಈ 3 ಒಂದೇ. ದೇವರು ಒಬ್ಬನೇ. ದೇವರುಗಳು ಅದು ಕ್ರಿಸ್ತಿಯ ಗೋಳದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ಈ 3 ಒಂದೇ ಆಗಿದ್ದಾರೆ ಎಂಬುದಾಗಿ ನಾನೇ ಹಳೆಯ ಸಂಚಿಕೆಯಲ್ಲಿ ತ್ರೇಕತ್ವದ ವಿಷಯದಲ್ಲಿ ಮಾತಾಡಿದ್ದೆ ಪ್ರಿಯರೇ. ನಾನು ನಿಮ್ಮೊಟ್ಟಿಗೆ ಇನ್ನೂ ಹಂಚಿಕೊಳ್ಳುತ್ತೇನೆ. ವಾಕ್ಯ ಸಂದೇಶ ಓದುವರು ನನಗೆ ಸಹಾಯ ಮಾಡಬೇಕು. ಮೊಟ್ಟ ಮೊದಲನಾಗಿ ನಾನು ಮಾತಾಡುವಂತಹ ಮಾತು ಪ್ರಿಯರೇ, ವಿಮೋಚನ ಕಾಂಡ 20ನೇ ಅಧ್ಯಾಯ 3-4 ವಚನಗಳನ್ನ ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ, ಯಾರು ಓದ್ತೀರಾ ನಮ್ಮದೇ? 3:23 ಬ್ರದರ್. 3 ಮತ್ತು 4 ಸಿಸ್ಟರ್. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದಾದರೂ ರೂಪವನ್ನು ಮಾಡಿಕೊಳ್ಳಬಾರದು. ಥ್ಯಾಂಕ್ ಯು ಸಿಸ್ಟರ್. 3-4 ಪೂರ್ತಿ ಮಾಡಿದಿರಲ್ಲ? ಇನ್ನೊಮ್ಮೆ ಓದಿ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು
ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಮುಂದೆ ಓದಿ 5 ಕಂಪ್ಲೀಟ್ ಮಾಡಿ. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸಿನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ಆಮೆನ್. ಸಾಕು ಸಿಸ್ಟರ್. ಕರ್ತನಾದ ಯೇಸು ಕ್ರಿಸ್ತನೇ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡದಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳಿರುವಂತ ಮಾತು ಗಮನದಲ್ಲಿಟ್ಟುಕೊಳ್ಳಿ. ವಾಕ್ಯ ಸಂದೇಶದ ವಾಕ್ಯದ ಮಹತ್ವವನ್ನ ನಾವು ತಿಳಿದುಕೊಳ್ಳುವವರಾಗಿರಬೇಕು. ನಾವು ಕ್ರಿಸ್ತಿಯ ಗೋಳದಲ್ಲಿ ನಾವು ಯಾರನ್ನ ಆರಾಧಿಸಬೇಕೆಂಬುದಾಗಿ ಎಷ್ಟೋ ಗೊಂದಲಗಳು ಅನೇಕ ಪಂಕ್ತಿಗಳಲ್ಲಿ ಇದೆ ಪ್ರಿಯರೇ. ಇಲ್ಲಿ ಹೇಳಿರುವಂತಹ ದೇವರು ಯಾರು ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೆಹೋವ ದೇವರು ಹಳೆ ಒಡಂಬಡಿಕೆಯಲ್ಲಿ ಮಾತಾಡಿದಂತ ಮಾತುಗಳನ್ನು ನೋಡ್ತೇನೆ. ಇಲ್ಲಿ ನಾವು ನೋಡುತ್ತೇವೆ, ಒಬ್ಬನೇ ನಾನು ಅಲ್ಲದೆ ಬೇರೆ ದೇವರುಗಳು ಇರಬಾರದು. ಹಾಗಾದರೆ ಯೇಸು ಸ್ವಾಮಿ ಯಾರು? ಪವಿತ್ರಾತ್ಮನು ಯಾರು? ಯೇಸು ಸ್ವಾಮಿ ದೇವರು ಎಂದು ಯಾರು ಹೇಳಿದರು ನಮಗೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇಬ್ರಿಯ ಗ್ರಂಥಕರ್ತನು ಬಹಳ ಸ್ಪಷ್ಟವಾಗಿ ನಮಗೆ ವಿವರಣೆ ಹೊಸ ಒಡಂಬಡಿಕೆಯಲ್ಲಿ ನೀಡುವನಾಗಿದ್ದಾನೆ. ಓದ್ರಿ ಸಿಸ್ಟರ್, ಇಬ್ರಿಯ ಗ್ರಂಥಕರ್ತನು 1ನೇ ಅಧ್ಯಾಯ 5ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇಬ್ರಿಯ ಗ್ರಂಥಕರ್ತನು 5ನೇ ಅಧ್ಯಾಯ 1ನೇ ಅಧ್ಯಾಯ 5ನೇ ವಚನ. ಪ್ರತಿಯೊಬ್ಬನು 5:1 5ನೇ ಅಧ್ಯಾಯ 1ನೇ ಅಧ್ಯಾಯ 5ನೇ ವಚನ. ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದುಂಟೋ? ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ಸಾಕು. 8ನೇ ವಚನವನ್ನ ಓದ್ರಿ ಸಿಸ್ಟರ್. ಮಗನ ವಿಷಯದಲ್ಲಿ ಯಾರಾದರೂ ಬ್ರದರ್ ಅಕ್ಷರ ಒಂದಾ ಎಂದಾನ ಯಾರಾದರೂ ದೇವರೇ ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿ ಇರುವುದು, ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ಸಾಕು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ನಿಮ್ಮ ಪ್ರಯಾಸಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೇರೆ ಇಲ್ಲಿ ನಾವು ನೋಡುತ್ತೇವೆ ವಿಷಯ ಏನು? ತಂದೆ ಮಗನ ಬಗ್ಗೆ ಮಾತಾಡುವುದನ್ನು ನೋಡುತ್ತಾ ಇದ್ದೇವೆ. ನಾವು 6ನೇ ವಚನದಲ್ಲಿ ನೋಡುವಾಗ 6ನೇ ವಚನದಲ್ಲಿ ಓದಿ ಸಿಸ್ಟರ್. 6ನೇ ವಚನ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ಬೇರೆ 6ನೇ ವಚನದಲ್ಲಿ ನಾವು ನೋಡುವಂಥದ್ದು ಯಾವಾಗ ಆಯಿತು? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆಯಿತು ಪ್ರಿಯರೇ. ಇಡೀ ದೇವದೂತರ ಸೈನ್ಯವು ಆತನನ್ನು ಆರಾಧಿಸುವುದಕ್ಕೂ ಏನ್ ಮಾಡಿದ್ರು? ಆರಾಧನೆ ಮಾಡಿತು. ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಇಡೀ ಪರಲೋಕದ ಸೈನ್ಯವು ಇಳಿದು ಬಂತು ಎಂಬುದಾಗಿ ನಾವು ಮುಂದಿನ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಈ ಲೋಕಕ್ಕೆ ಬಂದಾಗ ಆದಂತ ಘಟನೆ ದೇವರಾತ್ಮನು ಬಹಳ ಸ್ಪಷ್ಟವಾಗಿ ಮತ್ತು ಅಲ್ಲಿರುವಂತಹ ಕುರುಬರು ನೋಡಿರುವಂತಹ ಸಂಗತಿಗಳನ್ನ ನಾವು ಮನವರಿಕೆ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದ್ರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ. ಲೂಕ ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್. ಬಹಳ
ಇಲ್ಲಿ ಯಾರನ್ನು ಕೊಂಡಾಡುತ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಅಲ್ಲಿ ಯಾರು ಇದ್ದಾರೆ? ಅಲ್ಲಿ ಇರುವಂತದ್ದು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಆತನ ಜನನದ ವಿಷಯದಲ್ಲಿ ಮಾತಾಡಿತ್ತು. ಇಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಏನೆಂದು ಕೊಂಡಾಡುತ್ತಿದ್ದಾರೆ? ನಾವು 13ನೇ ವಚನದಲ್ಲಿ ನಾವು ನೋಡುತ್ತೇವೆ. 2:13ನೇ ವಚನ, 2:13ರಲ್ಲಿ 2ನೇ ಅಧ್ಯಾಯ 13ನೇ ವಚನದಲ್ಲಿ, ಪಕ್ಕನೆ ಆ ದೂತನ ಸಂಗಡ ಪರಲೋಕದ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡಿತು. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಪ್ರಿಯರೇ, ಇವತ್ತು ಎಷ್ಟೋ ಜನರು ದೇವರನ್ನ ನಂಬದೇ ಇರುವಂತ ನಾಸ್ತಿಕರು ಇದ್ದಾರೆ. ಕೀರ್ತನೆ 14:1ನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಆ ನಾಸ್ತಿಕರ ಬಗ್ಗೆ ಸತ್ಯವೇದವು ಸಹಿತ ಮಾತಾಡುವಂತದ್ದಾಗಿದೆ. ಸರ್ವಶಕ್ತನಾದಂತ ಯೇಸು ಕ್ರಿಸ್ತನು ಈ ಧರೆಗೆ ಇಳಿದು ಬಂದಾಗ ಪರಲೋಕದ ಸೈನ್ಯ, ಕೋಟ್ಯಾನು ಕೋಟಿ ಸೈನ್ಯ. ಪ್ರಿಯರೇ, ಇಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ದೊಡ್ಡ ಸೈನ್ಯದ ಗುಂಪು, ಅಂದರೆ ಕೋಟ್ಯಾನು ಕೋಟಿ ದೇವರ ದೂತರ ಸೈನ್ಯ ಅಲ್ಲೂ ಇದೆ. ಏನು ಎಂಬುದು ನೋಡುವಾಗ ಬಹಳ ಆಶ್ಚರ್ಯಕರವಾದಂತ ಸಂಗತಿ. ಪ್ರಿಯರೇ, ಅದು ನಮ್ಮ ಆಲೋಚನೆಗೆ, ಮಾನುಷಿಕ ಜ್ಞಾನಕ್ಕೆ ಅದು ತಿಳಿದುಕೊಳ್ಳಲಿಲ್ಲ. ಪ್ರಿಯರೇ, ದೇವದೂತರನ್ನ, ದೇವ ಸೈನ್ಯವನ್ನ ಉಂಟು ಮಾಡಿದಂತ ದೇವರು ಈ ಲೋಕಕ್ಕೆ ಬರುವಾಗ ಅಲ್ಲಿ ಸ್ತುತಿ ಸ್ತೋತ್ರಗಳು ಅಲ್ಲಿ ಕೇಳಿದವು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನೇ ದೇವರೆಂಬುದು ತಿಳಿಯುವುದಕ್ಕಾಗಿ ನಿಮ್ಮ ಮಧ್ಯೆ ನಾನು ಬಂದಿದ್ದೇನೆ. ಅದು ವಾಕ್ಯದ ವಿಷಯವಾಗಿ ಬಹಳಷ್ಟು ಸಂಗತಿಗಳು ಇವೆ ಪ್ರಿಯರ. ಸತ್ಯವೇದದಲ್ಲಿ ಆತನ ದೈವತ್ವದ ವಿಷಯದಲ್ಲಿ, ಆ ತಂದೆಯ ವಿಷಯದಲ್ಲಿ ಆತನು ಮಾಡಿರುವಂತಹ ಅನೇಕ ಸಂಗತಿಗಳು ಇವೆ ಪ್ರಿಯರೇ. ಇವತ್ತು ಸಭೆಗೆ ಬಂದಂತವರು ತಂದೆಯಾದರೂ ದೇವರನ್ನ ಆರಾಧಿಸುವುದು, ಮಗನಾದ ದೇವರನ್ನ ಆರಾಧಿಸುವುದು ಎಂಬುದಾಗಿ ಬಹಳ ಗೊಂದಲದ ವಿಷಯ ಇದೆ ಪ್ರಿಯರೇ. ಆತನನ್ನ ಸರಿಯಾಗಿ ಅರಿತು ತಿಳಿದು ನಾವು ಆರಾಧಿಸುವುದಾದರೆ ನಮ್ಮ ಜೀವಿತದಲ್ಲಿ ಶುಭವು, ಕೃಪೆಯು ನಮ್ಮನ್ನ ಹಿಂಬಾಲಿಸುತ್ತದೆ. ಪ್ರಿಯರೇ, ಆತನ ನೀತಿ, ಆತನ ಕಾರ್ಯಗಳು, ದಾವಿದನು ನಾವು ಹೇಳಿದ್ದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬಾರದು. ಪ್ರಿಯರೇ, ಎಷ್ಟೋ ಉಪಕಾರಗಳನ್ನ ನಾವು ಮರೆಯುವಂತವರಾಗಿ ಪಡೆದಿದ್ದೇವೆ. ಅದು ನಮಗೆ ಜೀವಿತದಲ್ಲಿ ಮರೆತು ಹೋಗುತ್ತೇವೆ ಎಂಬುದಾಗಿ ದಾವಿದನು ಎಚ್ಚರಿಸುತ್ತಾ ಇದ್ದಾನೆ. ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನ ನೆನಪು ಇಟ್ಟುಕೊಳ್ಳುವುದು ಮತ್ತು ಆತನಿಗೆ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವುದು ಆಗಿದೆ ಪ್ರಿಯರೇ. ಪರಲೋಕದ ಸೈನ್ಯ ಪ್ರಿಯರೇ, ಅದು ಬಹಳ ಅದ್ಭುತವಾದಂತ ಒಂದು ಕಾರ್ಯವನ್ನ ನೋಡುತ್ತೇವೆ ಪ್ರಿಯರೇ. ಪರಲೋಕದ ಆಸಕ್ತಿಯನ್ನು ಕೆರಳಿಸುವಂತಹ ಘಟನೆ ಅದಾಗಿದೆ ಪ್ರಿಯರೇ. ದೇವದೂತರು ಹೊಗಳಿದರು, ಸ್ತುತಿಸಿದರು, ಆತನನ್ನ ಮಹಿಮೆ ಪಡಿಸಿದರು ಎಂಬುದಾಗಿ ನೋಡುತ್ತೇವೆ. ನಾವು ಸಹಿತ ನಮ್ಮ ಸ್ತುತಿ ಆರಾಧನೆಯಲ್ಲಿ ಆತನ ಆ ಸ್ತುತಿಗೆ ಕೆರಳಿಸುವಂತಹ ಘಟನೆಗೆ ನಾವು ಬಂದಿದ್ದೇವೆ ಪ್ರಿಯರೇ. ದೇವರನ್ನ ನಾವು ತಿಳಿದುಕೊಳ್ಳಬೇಕು, ಆಮೇಲೆ ಆತನನ್ನ ಹೇಗೆ ಆರಾಧಿಸಬೇಕು ಎಂಬುದಾಗಿ ನಾವು ನಮ್ಮ ಜೀವಿತದಲ್ಲಿ ಆರಾಧನೆಗೆ ಯೋಗ್ಯನಾದಂತ ವ್ಯಕ್ತಿಯನ್ನ ನಾವು ಆರಿಸಿಕೊಂಡು ಆರಾಧನೆ ಸಲ್ಲಿಸಬೇಕು. ನಮ್ಮ ಉಸಿರಿರುವ ತನಕೂ ಆತನನ್ನು ಸ್ತುತಿಸಬೇಕು. 150ನೇ ಕೀರ್ತನೆ ಸಮಾಪ್ತಿಯ ಕೀರ್ತನೆ, ಸಮಾಪ್ತಿಯ ವಚನ ಹೀಗೆ ಹೇಳುತ್ತದೆ, ಶ್ವಾಸ ಇರುವುದೆಲ್ಲವೂ ಯಾವುವಿಗೆ ಸ್ತೋತ್ರ ಮಾಡಲಿ. ಪ್ರೇರೆ, ಸತ್ತ ಮೇಲೆ ನಮಗೆ ಅದು ಸಾಧ್ಯವಿಲ್ಲ. ಈ ಲೋಕದಲ್ಲಿ ಆತನನ್ನು ಸ್ತುತಿಸಬೇಕು. ಕಾರಣ, ಪಾಪಿಷ್ಟರು, ಅಯೋಗ್ಯರು, ಗಣನೆಗೆ ಬಾರದಂತ ನಮ್ಮನ್ನ ಕನಿಕರಿಸಿ ಆತನ ಮಕ್ಕಳಾಗಿ ನಮ್ಮನ್ನ ಆರಿಸಿಕೊಂಡಂತ ದೇವರನ್ನ, ಈ ಸರ್ವಶಕ್ತನಾದಂತ ದೇವರು ಈ ಧರೆಗೆ ಇಳಿದು ಬಂದಾಗ ಪರಲೋಕದ ಸೈನ್ಯ ಆತನನ್ನ ಆರಾಧಿಸಿತ್ತು, ಆತನನ್ನು ಸ್ತುತಿಸಿತ್ತು, ಆತನನ್ನು ಮಹಿಮೆ ಪಡಿಸಿತ್ತು. ಹಾಗಾದ್ರೆ ಆತನು ಯಾರು? ಹಳೆ ಒಡಂಬಡಿಕೆಯಲ್ಲಿ ಮಾತಾಡಿದ ಒಂದು ಮಾತಿದೆ. ಇಲ್ಲಿ 3:14 ಆದಿಕಾಂಡ ವಾಗ್ದಾನ ಮಾಡಿದಂತಹ ದೇವರು, ಹಳೆ ಒಡಂಬಡಿಕೆಯ ತಂದೆಯಾದ ದೇವರು, ಯೆಹೋವ ದೇವರು ಅವರೇ ಹೇಳಿರುವಂತೆ ಪ್ರಿಯರೇ, ಓದಿ 3:14 ನಾವು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 3:14. ಓದಿ ಸಿಸ್ಟರ್. 3:14. ಅವರ ಸ್ವರವು ನನಗೆ ಕೇಳಿತು.
ಅವರು ಮಹಾಶಬ್ದ 15 ಓದಿ, 3:15. ಬ್ರದರ್ 3 ಮೂರನೇ ಅಧ್ಯಾಯ ಆದಿಕಾಂಡ 15ನೇ ವಚನ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ಸಿಸ್ಟರ್, ಆದಿಕಾಂಡ 3:15. ಪ್ರಕಟಣೆ ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದ್ದನು. ಸಾಕು. ದೇವರು ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಮಾತಾಡಿದಂತ ಕಾರ್ಯಗಳು ಪ್ರಿಯರೇ, ಆತನು ಮಗನಾಗಿ ಬರುವುದಕ್ಕೆ ಇಲ್ಲಿ ಕಾರಣವಾಯಿತು. ನಾವು ಇಬ್ರಿಯ ಗ್ರಂಥಕರ್ತನು 2ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೇವೆ. ಕೃಪಾಪೂರ್ಣನಾದಂತಹ ದೇವರು ಆತನು ಎಲ್ಲರಿಗೋಸ್ಕರ ಮರಣವನ್ನ ಅನುಭವಿಸಬೇಕಾಯಿತು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ. ಈ ಲೋಕಕ್ಕೆ ಆತನ ಬಂದ ಉದ್ದೇಶವು, ಆತನ ಉದ್ದೇಶದ ಮಾತುಗಳು ಪ್ರಿಯರೇ, ತಂದೆಯಾದ ದೇವರು ಹೇಳಿರುವಂತ ಮಾತು ಹೊಸ ಒಡಂಬಡಿಕೆಯಲ್ಲಿ ಅದು ಪ್ರಕಟವಾಯಿತು. 2ನೇ ಅಧ್ಯಾಯ 14ನೇ ವಚನ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವ ಹಾಗೆ ಆತನು ಮಕ್ಕಳ ಹಾಗೆ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ. ಪ್ರಿಯರೇ, ಆ ತಂದೆ ಮತ್ತು ಮಗನ ಸಂಬಂಧದ ವಿಷಯದಲ್ಲಿ ನಾನು ಮುಂದುವರಿಯುತ್ತಾ ಮಾತಾಡುತ್ತೇನೆ. ಪ್ರಿಯರೇ, ನಿಮ್ಮ ದೈವಿಕ ಜ್ಞಾನವನ್ನ ನಾನು ಹೆಚ್ಚಿಸುವುದಕ್ಕಾಗಿಯೂ ಮತ್ತು ನಿಮ್ಮನ್ನ ಆರಾಧಿಸನೆಗೆ ಯೋಗ್ಯವಾಗಿ ಸಲ್ಲಿಸುವಂತ ದೇವರ ವಿಷಯವನ್ನ ಪ್ರಕಟಿಸುವುದಕ್ಕೆ ನಾನು ಆಸಕ್ತಿ ಉಳ್ಳವನಾಗಿದ್ದೇನೆ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಆರಾಧನೆ ಮಾಡುತ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನ ನಾವು ಆರಾಧನೆ ಮಾಡುವುದು, ದೇವರು ಎಂದು ಒಪ್ಪಿಕೊಳ್ಳುವಂಥದ್ದು, ಅದು ತಂದೆಯಾದ ದೇವರು ಹೇಳಿದರೆ ನಿಮಿತ್ತವಾಗಿ. ಪ್ರಿಯರೇ, ಇಲ್ಲಿ ನಾನು ಆತನನ್ನ ಆರಾಧನೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ, ಆ ಆರಾಧನೆಗೆ ಯೋಗ್ಯನಾದಂತ ವ್ಯಕ್ತಿ ಒಬ್ಬನೇ ಒಬ್ಬನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ನಾವು ಸ್ಪಷ್ಟಪಡಿಸಬೇಕು, ಯಾರೋ ಹೇಳಿದ ಮಾತು, ಯಾರು ಉಪದೇಶ ಮಾಡಿದ ಮಾತು ನಿಂದಲ್ಲ. ನಾವು ಆತನು ಸರ್ವಶಕ್ತನಾದಂತ ದೇವರು ಈ ಧರೆಗೆ ಇಳಿದು ಬಂದನು ಎಂಬುದಾಗಿ ನಾವು ನಂಬುವುದರ ಮೂಲಕ ಆತನನ್ನ ಆರಾಧಿಸುವವರಾಗಿದ್ದೇವೆ. ಆತನಿಗೆ ಸಾಷ್ಟಾಂಗವೆರಗಿ ನಮಸ್ಕರಿಸುವವರಾಗಿದ್ದೇವೆ. ಆರಾಧನೆ ಎಂದ್ರೆ ಏನು ಪ್ರಿಯರೇ? ಆತನ ಮುಂದೆ ತಲೆಬಾಗಿ ಆತನನ್ನ ಸ್ತುತಿಸುವುದೇ ಆರಾಧನೆ. ಪ್ರಿಯರೇ, ಆರಾಧನೆಯ ಒಂದು ಭಾಗವಾಗಿದೆ. ಪ್ರಿಯರೇ, ಪರಲೋಕದ ಸೈನ್ಯವು ದೇವದೂತರು ಆತನನ್ನು ಸ್ತುತಿಸಿದರು, ಹೊಗಳಿದರು. ಆತನು ಬಂದಾಗ, ಹಾಗಾದರೆ ಆತನು ಯಾರು? ಆತನು ದೇವರು. ಯೇಸು ಕ್ರಿಸ್ತನನ್ನು ದೇವರೆಂದು ನಾವು ನಂಬದೇ ಹೋದರೆ ನಮ್ಮ ಪಾಪಗಳಲ್ಲಿ ನಾವು ಸಾಯುವರಾಗಿದ್ದೇವೆ. ಆತನೇ ಈ ಲೋಕದಲ್ಲಿ ಹೇಳಿರುವಂತ ಮಾತು. ಪ್ರಿಯರೇ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 23-24ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ, ನಾವು ಆತನನ್ನು ನಂಬದೇ ಹೋದರೆ, ಪ್ರಿಯರೇ, ಯಹೂದಿಗಳಿಗೆ ಆತನು ಮಾತಾಡುತ್ತಾ ನಮ್ಮನ್ನು ಸಹಿತ ಆ ಸತ್ಯವನ್ನ ತಿಳಿಸಿಪಡಿಸುತ್ತಾ ಇದ್ದಾನೆ. ಪ್ರಿಯರೇ, ನಾವು ಇವತ್ತು ಆತನ ವಿಷಯದಲ್ಲಿ ಮಾತಾಡೋಣ ಹೋಗೋಣ. ಯೋಹಾನ ಬರೆದ ಸುವಾರ್ತೆ, ತನ್ನ ಪ್ರಿಯ ಶಿಷ್ಯನಾದಂತಹ ಅಪೊಸ್ತಲನಾದಂತಹ ಯೋಹಾನನು ಆತನ ದೈವಿಕ ವಿಷಯದಲ್ಲಿ ಆತನು ನಮ್ಮನ್ನ ಪರೀಕ್ಷೆಗೆ ಒಡ್ಡುವನಾಗಿದ್ದಾನೆ. ಪ್ರಿಯರೇ, ಓದೋಣ. ಯೋಹಾನ ಸುವಾರ್ತೆ 5:23. ಯೋಹಾನ ಸುವಾರ್ತೆ 5:23 ಓದಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. 24. ಮಾನ ಕೊಡದವನಾಗಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ ಇರುವುದು. ನನಗೆ ಕಳುಹಿಸಿ ಕೊಟ್ಟ ಆತನನ್ನು ನಂಬುವುದರಿಂದ ನಿಮಗೆ ನಿತ್ಯ ಜೀವ ಆಗುತ್ತೆ ಎಂಬುದಾಗಿ ಹೇಳುವಾಗ, ಹಾಗಾದರೆ ನಿತ್ಯ ಜೀವ ಯಾರಲ್ಲಿ ಉಂಟು? ಆ ರಕ್ಷಣೆಯ ಮಾರ್ಗ ಯಾರಲ್ಲಿ ಉಂಟು? ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಎಷ್ಟೋ ಜನರು
ತಂದೆ ತಂದೆ ಬಾಪ್ 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 ಅಂತ ಹೇಳಿ ನೋಡ್ರಿ, ಮುಸಲ್ಮಾನರು ಬಾಪ್ ಅಂತಾರೆ. ಸಾಕ್ಷಿಗಳು ತಂದೆ ತಂದೆ ಎಂಬುದಾಗಿ ಕೂಗಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ವಾಕ್ಯವನ್ನ ಅಲೆಗಳೆಯುತ್ತಾರೆ. ತಮಗೆ ಬೇಕಾದ ಕುಯುಕ್ತಿಗಳ ಮುಖಾಂತರ ಜನರನ್ನು ನಂಬಿಸಿ ಯೇಸು ಕ್ರಿಸ್ತನನ್ನು ಅಲೆಗೆಳೆಯುವಂತ ಜನರಿದ್ದಾರೆ. ನನ್ನ ಪಕ್ಕದಲ್ಲೇ ಇದ್ದಾರೆ ಪ್ರಿಯರೇ. ಅವರಿಗೆ ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಆತನು ಹೇಳುವಂತ ಮಾತು ಎಷ್ಟು ಸ್ಪಷ್ಟವಾಗಿದೆ. ಸಿಸ್ಟರ್ 21ನೇ ವಚನ ಓದ್ರಿ, 5:21 ಓದ್ರಿ. 23 ಓದಿದ್ದೇವೆ, 21ನೇ ವಚನವನ್ನ ನಾವು ಓದಿಕೊಳ್ಳೋಣ. ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನೂ ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳುಕೊಳ್ಳಿರಿ. ಇದಲ್ಲದೆ ಓದಿ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದಿಲ್ಲ. ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಸಾಕು ಬೇರೆ, ತಂದೆ ತೀರ್ಪು ಮಾಡುವುದಿಲ್ಲ. ಹಾಗಾದ್ರೆ ಮಗನಿಗೆ ಆ ಅಧಿಕಾರ, ಸರ್ವ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಸರ್ವಾಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ದೃಢವಾಗಿ ನಂಬಿಕೆಗೆ ಆಧಾರವಾದಂತ ಯೋಗ್ಯವಾದಂತ ಆ ನಂಬಿಕೆಗೆ ಯೋಗ್ಯವಾದಂತ ವಾಕ್ಯ ಎಂಬುವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಆತನು ಹೇಳ್ತಾನೆ, ನಂಬಿಕೆಗೆ ಆಧಾರವಾದಂತ ವ್ಯಕ್ತಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆ ತೀರ್ಪು ಮಾಡುವ ಅಧಿಕಾರ ಮಗನಿಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, 21ನೇ ವಚನವನ್ನು ನೋಡುವಾಗ ವಿಮೋಚನಾ ಕಾಂಡ 20ನೇ ವಚನ 5 ಅದನ್ನ ನಾವು ಓದಿಕೊಳ್ಳೋಣ. ಸ್ವಲ್ಪ ವಿಮೋಚನಾ ಕಾಂಡಕ್ಕೆ ಬನ್ನಿ. 20ನೇ ವಿಮೋಚನಾ ಕಾಂಡ 20ನೇ ಅಧ್ಯಾಯ 5ನೇ ವಚನ. ಇಷ್ಟ ಮತ್ತೊಮ್ಮೆ ಅದನ್ನ ನೆನಪು ಮಾಡ್ಕೊಳ್ತೀನಿ. ನನ್ನ ಸಂದೇಶದಲ್ಲಿ ದೇವರಿಗೆ ಮಹಿಮೆ ಆಗಬೇಕು, ದೇವರ ವಿಷಯವನ್ನ ಪ್ರಕಟಿಸುವಂತ ಈ ಸುವಾರ್ತೆಯನ್ನ ಹೇಳುವಂತ ಭಾಗ್ಯ ನನಗೆ ಕೊಟ್ಟಿದೆ ಪ್ರಿಯರೇ. ಕೀರ್ತನೆ 22ನೇ ವಚನ. ದೇವರ ಸಭೆಯಲ್ಲಿ ನಾನು ದೇವ ಸೋದರನ ಮುಂದೆ ನಿಂತು ಆತನ ಶ್ರಮೆ ಸಂಕಟ ಮಹತ್ಕಾರ್ಯಗಳನ್ನು ವರ್ಣಿಸುವುದಕ್ಕೆ ದೇವರು ನಮಗೆ ಜ್ಞಾನವನ್ನ, ದೈವಿಕ ಆಲೋಚನೆಯನ್ನ ಕೊಟ್ಟಿದ್ದಾನೆ. ಪ್ರಿಯರೇ, ಯಾವ ಗಣನೆಗೆ ಬಾರದಂತವನು ಪ್ರೀತಿಯ ನಾವು 1 ಕೊರಿಂಥಿ 1ನೇ ಅಧ್ಯಾಯ 15-17 ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಅಜ್ಞಾನಿಗಳನ್ನ ನಾನು ಆರಿಸಿಕೊಂಡಿದ್ದೇನೆ, ಜ್ಞಾನಹೀನರನ್ನ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ನನ್ನ ದೇವರು ತನ್ನ ದಾಸನ ಮುಖಾಂತರ ನಮಗೆ ಪ್ರಕಟಿಸುವಂಥದ್ದು. ನಿಜವಾಗ್ಲೂ ನಮಗೆ ಆ ಯೋಗ್ಯತೆ, ಆ ಘನತೆ, ಗೌರವ ಇಲ್ಲ ಪ್ರಿಯರೇ. ನಾವು ಕರ್ತನ ದಾಸನು, ಕರ್ತನ ಸೇವಕನಿಂದ ಹೇಳ್ಕೊಳ್ಳುವಂತ ಯಾವ ಯೋಗ್ಯತೆ ನನ್ನ ಜೀವಿತದಲ್ಲಿ ಇಲ್ಲ. ನನಗೆ ಯಾರಾದ್ರೂ ಪಾಸ್ಟರ್ ಅಂದ್ರೆ, ಬ್ರದರ್, ನಾನು ಆತನ ಸೇವಕನಲ್ಲ. ಆತನ ಪರಿಪೂರ್ಣವಾಗಿ ನಂಬಿ ಆತನ ಸೇವೆಯನ್ನು ಆಸಕ್ತಿ ಹೊಂದಂತ ಶಿಷ್ಯನು ಎಂಬುದಾಗಿ. ಪ್ರಿಯರೇ, ಅಂತಹ ಕಾರ್ಯಗಳು ನೋಡುವಾಗ ನಾವು ಏನು ಯೋಗ್ಯತೆ, ಆತನ 20ನೇ ವಚನ ಓದಿ ಪ್ರಿಯರೇ. 25 ವಿಮೋಚನಾ ಕಾಂಡ 25. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3 ನನಗೆ ಸಲ್ಲತಕ್ಕ ಗೌರವವು ಗೌರವವು ಎಂಬುದಾಗಿ ಯಾರು ಹೇಳುತ್ತಿರುವುದು? ನನಗೆ ಸಲ್ಲತಕ್ಕ ಗೌರವವು ಏನು ಮಾಡಬಾರದು, ಯಾರಿಗೂ ಕೊಡಬಾರದು, ಕೊಡುವುದಕ್ಕೆ ಆತನು ಇಷ್ಟಪಡುವನಲ್ಲ. ಬೇರೆ ನಾವು ವಿಮೋಚನಾ ಕಾಂಡ 5ನೇ ಅಧ್ಯಾಯ 21-23 ನೋಡುವಾಗ ಯಾರಿಗೆ ಗೌರವ ಕೊಡಬೇಕು? ತಂದೆಯಾದ ದೇವರು ಹೇಳಿರುವಂತ ಮಾತು ನಾವು ಕೊಡಬಾರದಂತೆ ಎಂದು ಅಲ್ಲಿ ಬರೆಯಲಿಲ್ಲ. ಪ್ರಿಯರೇ, ನಾವು ವಿಮೋಚನಾ ಕಾಂಡ 26ಕ್ಕೆ ಬಂದಾಗ 26 ಒಂದ್ ಸ್ವಲ್ಪ ಓದಿಕೊಳ್ಳೋಣ. ತಲೆಗಳವರೆಗೂ ಬರಮಾಡುವವನಾಗಿ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ಬೇರೆ ಅಲ್ಲಿ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜನವೂ ಮಾಡಬಾರದು. ಯೇಸು ಸ್ವಾಮಿ ಹುಟ್ಟಿದಾಗ ದೇವದೂತರು ಬಂದಿದ್ದಾರೆ ಮತ್ತು ಯಾರು ಬಂದಿದ್ದಾರೆ? ದೊಡ್ಡ ಸೈನ್ಯವು ಆತನನ್ನ ಆರಾಧನೆ ಮಾಡಿದೆ. ಬೇರೆ, ಆ ಸಲ್ಲತಕ್ಕ ಗೌರವವು ಒಬ್ಬನಿಗೇ ಇರಬೇಕೆಂಬುದಾಗಿ
ತಂದೆಯಾದ ದೇವರು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಹೇಳಿರುವಂತ ಯೋ ದೇವರು ಹೇಳಿರುವಂತ ಮಾತು. ಆ ಸಲ್ಲತಕ್ಕ ಗೌರವವು ಇಲ್ಲಿ ನೋಡುತ್ತೇವೆ. ಪರಲೋಕದ ಸೈನ್ಯವು ದೊಡ್ಡ ಸೈನ್ಯ, ಕೋಟ್ಯಾನು ಕೋಟಿ ದೇವದೂತರು, ಆ ಸೈನ್ಯವು ಪ್ರೇರೆ ಅದನ್ನ ಆಲೋಚಿಸುವುದು ಬಹಳ ಕಷ್ಟ ಮಾನುಷಿಕ ಜ್ಞಾನದಿಂದ. ಪ್ರೇರೆ ಸತ್ಯವೇದವು ಎಷ್ಟು ಸತ್ಯ ನುಡಿಯುತ್ತದೆ ಎಂಬುದಾಗಿ ನೋಡಿ ಪ್ರಿಯರೇ, ನಾನು ಈ ವಾಕ್ಯಗಳನ್ನ ಕೊಂಡಾಗ ನನ್ನ ಆತ್ಮವು ಆತನನ್ನು ಕೊಂಡಾಡುತ್ತದೆ. ಆತನನ್ನು ಮಹಿಮೆ ಪಡಿಸುವಂತ ಅನೇಕ ಸಂಗತಿಗಳು ನನ್ನ ಜೀವಿತದಲ್ಲಿ ಆತನ ಮಹಿಮೆಯನ್ನ ನೋಡಿದಂತ ದೇವರು, ಮಹಿಮೆಯನ್ನ ನಾನು ಕಂಡಂತ ದೇವರು. ಪ್ರಿಯರೇ, ನಾನು ಪ್ರಾರ್ಥಿಸಿದಾಗ, ನಾನು ಮೊಣಕಾಲು ಹಾಕಿದಾಗ, ನಾನು ಕಣ್ಣೀರು ಹಾಕಿದಾಗ, ಆತನ ಪ್ರಭಾವ, ಮಹಿಮೆ, ಆತನ ಸಾನ್ನಿಧ್ಯ ನನಗೆ ಕೊಟ್ಟಾಗ ಆತನಿಗೆ ಸಲ್ಲತಕ್ಕ ಗೌರವವು ಪ್ರಿಯರೇ ಮತ್ತೊಬ್ಬನಿಗೆ ಕೊಡುವುದಕ್ಕೆ ಆತನು ಇಷ್ಟಪಡುವುದಿಲ್ಲ. ಹಾಗಾದರೆ ಆತನು ಯಾರು? ಆತನೇ ತಂದೆ, ಆತನೇ ಮಗನು. ನಾನು ಮುಂದೆ ಸಂದೇಶದಲ್ಲಿ ಮಾತಾಡುತ್ತಾ ಹೋಗುತ್ತೇನೆ. ಪ್ರಿಯರೇ, ನಾವು ಯಾರಿಗೆ ಇನ್ನೊಬ್ಬರಿಗೆ ಅದನ್ನು ಕೊಡಬಾರದು ಎಂಬುದಾಗಿ ಹೇಳುವಾಗ, ನನಗೆ ಸಲ್ಲತಕ್ಕ ಗೌರವವು ಈತನಿಗೆ ಸನ್ಮಾನ ಗೌರವವನ್ನು ಕೊಡಿರಿ ಎಂಬುದಾಗಿ ದೇವರು. ಯೇಸು ಸ್ವಾಮಿ ಹುಟ್ಟಿದಾಗ ನಡೆದಂತ ಅನೇಕ ಘಟನೆಗಳನ್ನು ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ತಂದೆಯ ಇಷ್ಟವೇನು ಎಂಬುದಾಗಿ ನೋಡುವಾಗ, ಮಗನಿಗೆ ಏನು ಕೊಡಬೇಕು, ಗೌರವವು ಮತ್ತು ಆರಾಧನೆ ಮಾಡಬೇಕು ಎಂಬುದಾಗಿ ಆ ಮಾತು ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರು ತನಗೆ ಇರುವ ಗೌರವವು ಏನನ್ನು ಬೇರೆಯವರಿಗೆ ಬಿಟ್ಟು ಕೊಡಲ್ಲ. ತಂದೆ ಇಷ್ಟವೇನು? ಹಾಗಾದರೆ ತಂದೆಯ ಇಷ್ಟವೇನು ಪ್ರಿಯರೇ? ಹಾಗಾದರೆ ಮಗನು ಯಾರು? ಮಗನು ಸಹ ದೇವರೇ ಆಗಿದ್ದಾನೆ, ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಲು ಕಷ್ಟ, ಆದರೆ ಅರ್ಥ ಮಾಡಿಕೊಳ್ಳಲು ನಾವು ಮಾನುಷಿಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಮನುಷ್ಯನ ಜ್ಞಾನದಿಂದ. ಪ್ರಿಯರೇ, ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಆತನ ಜ್ಞಾನ ಎಂಥದ್ದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಸಂಗಿ 11:5 ನನ್ನ ನೆನಪಿಗೆ ಬಂತು. ಆತನ ಜ್ಞಾನದ ವಿಷಯದಲ್ಲಿ, ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಸರ್ವಕರ್ತನಾದ ದೇವರ ಕಾರ್ಯವನ್ನು ಅರಿಯೇ. ನೋಡಿ ಎಷ್ಟು ಒಳ್ಳೆಯ ವಚನ ಪ್ರಿಯರೇ. ಅರಸನಾದಂತ ಸೊಲೊಮೋನನು ಆ ದೈವಿಕ ಜ್ಞಾನದವನ್ನ, ದೇವರ ಜ್ಞಾನವನ್ನ, ಮಕ್ಕಳು ಬೆಳೆಯುವ, ಮೂಳೆಗಳು ಬೆಳೆಯುವ ರೀತಿ ಮನುಷ್ಯನ ಜ್ಞಾನಕ್ಕೆ, ವಿಜ್ಞಾನ ಲೋಕಕ್ಕೂ ಅದು ಗೊತ್ತಾಗಿಲ್ಲ ಪ್ರಿಯರೇ. ವೈದ್ಯರು ಸಹಿತ ಗಾಬರಿಗೊಳ್ಳುತ್ತಾರೆ. ಆ ಭ್ರೂಣದ ಬಗ್ಗೆ ಸಂಶೋಧನೆ ಮಾಡಿದಂತ ವೈದ್ಯಕೀಯ ಶಾಸ್ತ್ರ ಭಯಪಡುತ್ತದೆ. ಆತನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಈ ಮನುಷ್ಯನ ಜ್ಞಾನದಿಂದ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನು ತನ್ನ ವಿಷಯವನ್ನ ಕುಲಂಕುಷವಾಗಿ ತಂದೆಯಾದ ದೇವರು, ಮಗನಾದ ದೇವರ ಇರುವ ಕಾರ್ಯಗಳನ್ನ ಆತನು ಪ್ರಕಟಿಸುತ್ತಾನೆ. ಆ ಪರಲೋಕದ ಮರ್ಮ, ತಂದೆ ಮಗನ ಮರ್ಮವನ್ನ ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಪಡಿಸಿದ್ದಾನೆ ಪ್ರಿಯರೇ. ದೇವರು ತನಗಿರುವ ಗೌರವವನ್ನು ಬೇರೆಯವರಿಗೆ ಬಿಟ್ಟುಕೊಡಲ್ಲ. ತಂದೆಯ ಇಷ್ಟವೇನು? ಹಾಗಾದರೆ ಮಗನು ಯಾರು? ಮಗನು ದೇವರಾಗಿದ್ದಾನೆ. ಪ್ರಿಯರೇ, ಇದನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನ ಜ್ಞಾನದಿಂದ ಸಾಧ್ಯವಿಲ್ಲ. ದೇವರ ದೃಷ್ಟಿಯಲ್ಲಿ ಅವರು ಇಬ್ಬರು ಒಂದೇ, ಆದರೆ ಅವರು ಇಬ್ಬರು ಬೇರೆ. ಅದು ನಮ್ಮ ತಲೆಗೆ ಹೋಗುವಂಥದ್ದಲ್ಲ. ಬೇರೆ ಯಾವುದಕ್ಕೂ ಯಾವುದಕ್ಕೂ ಕಾರಣ ಅವರು ಬೇರೆ ಬೇರೆ ಆಗಿದ್ದಾರೆ. ತಂದೆ ಮಗನಲ್ಲ, ಮಗ ತಂದೆಯಲ್ಲ, ಆದರೆ ಅವರು ಇಬ್ಬರು ಒಂದೇ. ಗೌರವವು ಇಬ್ಬರು ಒಂದೇ ಪ್ರಿಯರೇ. ಇನ್ನೊಮ್ಮೆ ಓದ್ತೇನೆ. ತಂದೆ ಮಗನಲ್ಲ, ಮಗನು ತಂದೆಯಲ್ಲ, ಆದರೆ ಇಬ್ಬರು ಒಂದೇ. ಗೌರವವು ಇಬ್ಬರಿಗೂ ಒಂದೇ. ಒಂದೇ ರೀತಿಯಲ್ಲಿ ಗೌರವವನ್ನು ಹೊಂದಲಿಕ್ಕೂ ಅರ್ಹರು. ದೇವದೂತರನ್ನು ಆತನನ್ನು ಏನು ಮಾಡುತ್ತಾ ಇದ್ದಾರೆ? ಆರಾಧನೆ ಮಾಡುತ್ತಾ ಇದ್ದಾರೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತರು ಬಂದಾಗ ಅನೇಕರು ಆತನ ಕಾಲಿಗೆ ಬಿದ್ದು ಆತನನ್ನ ಆರಾಧಿಸಿದರು ಪ್ರಿಯರೇ. ನಾವು ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಮೂಡಣ ದೇಶದವರು ಬಂದು ಆತನನ್ನ ಸಾಷ್ಟಾಂಗವೆರಗಿ ಆರಾಧಿಸಿದರು. ಅನೇಕರು ಈ ಲೋಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ
ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಅಪೊಸ್ತಲನಾದಂತ ಪೇತ್ರನು ಆ ಯೇಸು ಕ್ರಿಸ್ತನು ದೇವರೆಂದು ತಿಳಿದುಕೊಳ್ಳುವ ಮುಂಚೆಯೇ ಆತನು ಏನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ಓದಿ ಸಿಸ್ಟರ್, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸಾಕು ಪ್ರಿಯರೇ. ಸಂಪೂರ್ಣವಾದಂತ ಮನುಷ್ಯನು, ಸಂಪೂರ್ಣವಾದಂತ ದೇವರ ದೈವಿಕವಾದಂತ ದೇವರು ಆತನಂತ ಇದ್ದಾನೆ. ಯೇಸು ಸ್ವಾಮಿಯನ್ನು ನೋಡಿದಾಗ ಅಡ್ಡ ಬಿದ್ದು ಹೇಳಿದ್ದು, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಎಂದು. ಆಗ ಸ್ವಾಮಿ ಹೇಳಲಿಲ್ಲ, ನಾನು ದೇವರಲ್ಲವೆಂದು ಆತನ ಕಾಲಿಗೆ ಬೀಳಬೇಡ ಎಂದು ಹೇಳಿಲ್ಲ. ಯಾಕಂದ್ರೆ ಆ ಆರಾಧನೆ ಆತನು ಸ್ವೀಕರಿಸಿದನು. ಪ್ರಿಯರೇ, ತಂದೆಯಾದ ದೇವರು ಹೇಳ್ತಾನೆ, ನನಗೆ ಸಲ್ಲತಕ್ಕ ಗೌರವವು ಇನ್ನೊಬ್ಬರಿಗೆ ಕೊಡುವುದಿಲ್ಲ, ಅದು ಯೋಗ್ಯವಲ್ಲ ಎಂಬುದಾಗಿ ಹೇಳಿದಂತ ದೇವರು ಇಲ್ಲಿ ಪೇತ್ರನ ಆರಾಧನೆಯನ್ನ ಆತನು ಸ್ವೀಕರಿಸಿದನು. ಹಾಗಾಗಿ ಆತನು ಯಾರು? ಆತನು ದೇವರು. ಪ್ರಿಯರೇ, ನನ್ನ ಸಮಯವನ್ನ ಬರಿತಾ ಹೋಯ್ತು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನ. ಸೈತಾನನು ಹೇಳುವಂತ ವಿಷಯಗಳು ನೋಡ್ತೇವೆ. ನನಗೆ ಸಾಷ್ಟಾಂಗವೆರಗಿ ನಮಸ್ಕರಿಸಿದರೆ ಇವೆಲ್ಲವನ್ನ ನಾನು ನಿನಗೆ ಕೊಡುತ್ತೇನೆ. ಈ ಶೋಧನೆ ಅದು ಶರೀರದಲ್ಲ, ಆತ್ಮದಲ್ಲಿ ಶೋಧನೆ. ಎಷ್ಟೋ ಜನರಿಗೆ ತಿಳಿದಿಲ್ಲ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಶೋಧಿಸಲ್ಪಟ್ಟನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೇಸು ಕ್ರಿಸ್ತನು ಸ್ವಾಮಿಗೆ ಪಕ್ಕ ಗೊತ್ತು, ದೇವರಿಗೆ ಮಾತ್ರ ಅಡ್ಡ ಬೀಳಬೇಕು, ಮತ್ತಾರಿಗಲ್ಲ ಎಂಬುದಾಗಿ ಆತನೇ ಹೇಳಿರುವಂತ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ನಾನು ಓದಿಸೋದಿಲ್ಲ, ನೀವು ಮನೆಯಲ್ಲಿ ಬೇಕಾದ್ರೆ ಓದಿಕೊಳ್ಳಿರಿ. ಯಾಕಂದ್ರೆ ಅದು ದೈವಿಕವಾದಂತ ಆರಾಧನೆಯ ಸೂಚನೆಯಾಗಿದೆ. ಪ್ರಿಯರೇ, ಆತನಿಗೆ, ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತು. 10ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4:10 ಸಹಿತ ಇದು ಯೇಸು ಸ್ವಾಮಿಗೂ ಈ ಲೋಕದಲ್ಲಿ ಇದ್ದಾಗ ಎಷ್ಟೋ ಜನರು ಆತನ ಪಾದಕ್ಕೆ ಬಿದ್ದರು. ಆತನು ಇದ್ದ ಈ ಲೋಕದಲ್ಲಿ ಆತನ ಪಾದಗಳಿಗೆ ಬಿದ್ದು ಆರಾಧಿಸರು. ನನ್ನ ಕಾಲಿಗೆ ಬೀಳಬೇಡಿರಿ ಎಂದು ಯೇಸು ಸ್ವಾಮಿ ಹೇಳಿರಲಿಲ್ಲ. ಒಂದು ವೇಳೆ ದೇವದೂತರು ಸಹಿತ ದೇವದೂತರಿಗೆ ಅಡ್ಡ ಬಿದ್ದಿದ್ದರೆ, ಬೇರೆ ಅಪೊಸ್ತಲನಾದಂತಹ ಶಿಷ್ಯನು ದೇವದೂತರಿಗೆ ಅಡ್ಡ ಬಿದ್ದಂತು ಪರಲೋಕದ ಪ್ರಕಟಣೆ ಪುಸ್ತಕ 19:10 ನಾವು ನೋಡ್ತೇವೆ, 22:8 ನೋಡುತ್ತೇವೆ. ಯಾಕಂದ್ರೆ ನನ್ನ ಸಮಯ ಬಂದಿದೆ. ಬೇರೆ ಒಬ್ಬನೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಅದು ನಿತ್ಯ ಜೀವವಾಗಿದೆ. ಹಾಗಾಗಿ ಆತನ ಆರಾಧನೆಗೆ ಯೋಗ್ಯವಾಗಿದೆ. ಪ್ರಿಯರೇ, ಸಮಯ ನಂದು ಮುಗಿತು. ಹಾಗಾಗಿ ನಿಮ್ಮ ಮಧ್ಯೆ ಈ ಸಣ್ಣ ವಾಕ್ಯ. ಪ್ರಿಯರೇ, ಆ ತಂದೆಯಾದ ದೇವರು ಮತ್ತು ಮಗನಾದಂತ ಯೇಸು ಕ್ರಿಸ್ತನು, ಅವರು ಇಬ್ಬರು ಒಂದೇ. ಆತನನ್ನೇ ಆರಾಧಿಸಬೇಕು, ಆತನನ್ನೇ. ಹೊಸ ವರ್ಷದಲ್ಲಿ ಆ ದೇವರ ವಿಷಯದಲ್ಲಿ ಈ ಪಾಪಿಷ್ಟನು ಯಾವ ಯೋಗ್ಯತೆ ಇಲ್ಲದಂತ ನನ್ನನ್ನ ಬಹಳವಾಗಿ ಕನಿಕರಿಸಿದಕ್ಕಾಗಿ ಸ್ತೋತ್ರ. ಇನ್ನು ಅನೇಕ ವಿಷಯಗಳಿದೆ. ಅವಕಾಶಗಳಿದ್ರೆ ಪ್ರಕಟಣೆ 5:13 ಒಂದು ವಚನ ಓದಿ ನನ್ನ ಸಂದೇಶವನ್ನು ಮುಗಿಸ್ತೇನೆ. ಆ ಪ್ರಕಟಣೆ 5:13 ಓದಿಕೊಂಡು ನಾವು ಈ ಒಂದು ಸಂದೇಶವನ್ನು ನಮ್ಮ ಸಾಧ್ಯವಾದರೆ ಮುಂದೆ ನಾವು ಅದನ್ನ ಮಾಡೋಣ. 5:13 ಪ್ರಕಟಣೆ 5:13. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶ ಸಮುದ್ರದೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಾಂತರಗಳಲ್ಲಿ ಎಂದು ಹೇಳುವುದನ್ನು ಕೇಳಿದೆನು. ಥ್ಯಾಂಕ್ ಯು ಸಿಸ್ಟರ್. ಎಷ್ಟೋ ಜನರಿಗೆ ಆತನನ್ನ ಅರಿಯದೇ ಇರುವುದಕ್ಕಾಗಿ ಈ ಲೋಕದ ಸೈತಾನನು ಅವರಿಗೆ ಮಂಕು ಮಾಡಿದ್ದಾನೆ. ಪ್ರಿಯರೇ, ಯೋವ ಸಾಕ್ಷಿಗಳು ನನ್ನ ಪಕ್ಕದಲ್ಲೇ ಇದ್ದಾರೆ. ಅವರು ನಮ್ಮ ಜೀವಿತ, ನಮ್ಮ ಕಾರ್ಯಗಳು ನೋಡುವಾಗ ಅವರು ಶಾಪಗ್ರಸ್ತರಾಗಿ ಹೋಗುವುದು ನನಗೆ ಇಷ್ಟವಿಲ್ಲ. ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಬಾಯಿಂದ ದೇವರೆಂದು ಹೇಳದೆ ತಂದೆಯಾದ ದೇವರಿಗೆ ಆರಾಧನೆ ಸಲ್ಲಿಸುವುದಕ್ಕೆ ಹೋಗುತ್ತಾರೆ. ಆತನನ್ನು ಅರಿಯದೇ ಇರುವಂತ ಎಷ್ಟೋ ಶಾಪಗ್ರಸ್ತರಾಗಿದ್ದಾರೆ.
ಅವರನ್ನು ಯೇಸು ಕ್ರಿಸ್ತನ ದೇವರನ್ನು ನಂಬದೇ ಇರುವಂತವರು ಮನೆಯೊಳಗೆ ಸೇರಿಸಬೇಡಿ ಎಂಬುದಾಗಿ ತನ್ನ ಶಿಷ್ಯನು ತನ್ನ ಪತ್ರಿಕೆ 2ನೇ ಪುಸ್ತಕೆಯಲ್ಲಿ ಬರೆಯಲ್ಪಟ್ಟಂತ ಮಾತು ಅವರಿಗೆ ಎಚ್ಚರವಾಗಿದೆ. ಪ್ರಿಯರೇ, ಈ ಲೋಕಕ್ಕೆ ಮತ್ತೆ ಬರುತ್ತೇನೆ, ಮತ್ತೆ ನಿಮ್ಮನ್ನ ನಾನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳಿದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನೇ ದೇವರು, ಆತನಿಗೆ ಆರಾಧನೆ ಸಲ್ಲಿಸಬೇಕು, ಮತ್ತಾರಿಗೂ ಅಲ್ಲ ಪ್ರಿಯರೇ. ಆತನೇ ತಂದೆ ಮಗನು ಆಗಿದ್ದಾನೆ. ಪ್ರಿಯರೇ, ತಂದೆಯು ಮಗನಲ್ಲ, ಮಗನು ತಂದೆಯಲ್ಲ. ಹಾಗಾದರೆ ಅವರಿಬ್ಬರು ಒಂದೇ. ಫಿಲಿಪ್ಪನು ಹೇಳ್ತಾನೆ, ನಿನ್ನ ತಂದೆಯನ್ನು ನಮ್ಮನ್ನ ತೋರಿಸು ಎಂಬುದೇ. ಯಾಕಂದ್ರೆ ಯಹೂದಿಗಳಿಗೆ ಆತನು ಹೇಳುತ್ತಾನೆ. ಪ್ರಕಟಣೆ ನಾವು ಕೀರ್ತನೆಗಳಲ್ಲೂ ಸಹಿತ ನಾವು ನೋಡ್ತೇವೆ, ತಂದೆಯೇ ತಂದೆಯೇ, ನನ್ನ ದೇವರೇ ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳಿರುವಾಗ ಆ ಶಿಲುಬೆಯ ಮರಣದಲ್ಲಿ ಯಹೂದಿಗಳಿಗೆ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಆತನು 22ನೇ ಕೀರ್ತನೆ 1ನೇ ವಚನದಲ್ಲಿ ಆತನು ತಿಳಿಸುವನಾಗಿದ್ದಾನೆ. ಬೇರೆ 16ನೇ ವಚನದಲ್ಲೂ ಸಹಿತ ಅವರನ್ನ ಅಲ್ಲಿ ನೋಡುವರಾಗಿದೆ. ಯಾಕಂದ್ರೆ ಯಹೂದಿಗಳು ಅಲ್ಲಿ ಇದ್ದರು, ಆತನನ್ನು ನಂಬಬೇಕು. ಅವಲ್ಲಿ ಪ್ರವಾದಿಸಿದಂತಹ ಕೀರ್ತನೆಯ ಭಾಗ ಯಹೂದಿಗಳಿಗಾಗಿತ್ತು. ಅವರಿಗೆ ಧರ್ಮಶಾಸ್ತ್ರವು ತಿಳಿದಿತ್ತು. ಒಬ್ಬ ಯಹೂದಿ ಪರಿಪೂರ್ಣನಾಗಿ ಜೀವಿಸಬೇಕಾದ್ರೆ ಅವರು ಧರ್ಮಶಾಸ್ತ್ರವನ್ನ ಬಾಯ್ಪಟ್ಟ ಅರಿತು ತಿಳಿದು ದೇವರ ಸಾನ್ನಿಧ್ಯಕ್ಕೆ ಹೊರಬೇಕಾಗಿತ್ತು. ಯಹೂದಿಗಳು, ಪರಿಸಾಯರು, ಸದ್ದುಕಾಯರು, ಇವರಿಗೆ ಧರ್ಮಶಾಸ್ತ್ರವು ಗೊತ್ತಿತ್ತು. ಆಗ ಮಾತ್ರ ಅವರು ಪರಿಪೂರ್ಣವಾದಂತಹ ಧರ್ಮಶಾಸ್ತ್ರವನ್ನು ತಿಳಿದಂತಹ ಜನರು. ಹಾಗಾಗಿ ಶಿಲುಬೆಯ ಮರಣದಲ್ಲಿ ನನ್ನ ದೇವರೇ ನನ್ನ ದೇವರೇ ಆತನ ಮನುಷ್ಯತ್ವ, ಆತನ ದೈವತ್ವವನ್ನು ನೋಡುತ್ತೇವೆ. ಆತನಿಗೆ ಬಾಯಾರಿಕೆ ಆದಾಗ ಆತನು ಬಾಯಾರಿಕೆ ಆಯ್ತು, ಸಂಪೂರ್ಣನಾದ ಮನುಷ್ಯನಾಗಿ ಲೋಕಕ್ಕೆ ಬಂದನು. ಹಾಗಾಗಿ ಮನುಷ್ಯನ ಸ್ವಭಾವ ಆತನಾಯಿತು. ಆದರೆ ಕಾನಾನ್ ಊರಿನಲ್ಲಿ ಅದ್ಭುತ ಮಾಡಿದಂತ ನನ್ನ ದೇವರು ನೀರನ್ನ ದ್ರಾಕ್ಷರಸವಾಗಿ ಮಾಡಿದನು. ಆತನ ದೈವತ್ವ ಅಲ್ಲಿ ಪ್ರಕಟವಾಯಿತು. ಪ್ರಿಯರೇ, ಆತನು ಮನುಷ್ಯನಾಗಿದ್ದು ದೇವರಾಗಿದ್ದು ಅನೇಕ ವಿಷಯಗಳು ನನಗೆ ಇನ್ನೂ ಅವಕಾಶ ಕೊಡುವುದಾದರೆ ನಾನು ಇನ್ನೂ ಆತನ ಮನುಷ್ಯತ್ವ ಮತ್ತು ದೈವತ್ವದ ಬಗ್ಗೆ ಮಾತಾಡಿ ನಾನು ಈ ತಂದೆ ಮಗನ ಸಂಬಂಧದ ವಿಷಯದವಾಗಿ ಆರಾಧನೆಗೆ ಯಾರನ್ನು ಆರಾಧಿಸಬೇಕು ಎಂಬುದಾಗಿ ನೋಡುವಾಗ ಆತನನ್ನೇ ಆರಾಧಿಸಬೇಕು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಈ ಅಲ್ಪನು ಈ ಸಂದೇಶವನ್ನು ಕೊಡುವುದಕ್ಕೆ ಅವಕಾಶ ಕೊಟ್ಟಂತ CBFCಗೂ ನಾನು ಜೀವನ ಪರ್ಯಂತ ಚಿರಋಣಿಯಾಗಿದ್ದೇನೆ. ದೇವರು ಸಹ ನನ್ನನ್ನು ಕನಿಕರಿಸಿ ಪಾಪದಲ್ಲಿದ್ದಂತ ತಪ್ಪಿ ಹೋದಂತ ಈ ಪಾಪಿಯನ್ನು ಎಳೆದುಕೊಂಡು ಸಂದೇಶಕ್ಕೆ ನಿಲ್ಲಿಸ್ಕೊಂಡ್ರೆ, ಪ್ರಿಯರೇ, ನನ್ನ ಹೆಂಡತಿ ರಕ್ಷಣೆ ಹೊಂದಿದ್ದಾಳೆ. ಇನ್ನು ದೀಕ್ಷಾ ಸ್ಥಾನ ಆಗ್ಬೇಕು, ನೀವು ಪ್ರಾರ್ಥನೆ ಮಾಡ್ರಿ. ನಾನು ಯೋಗ್ಯವಾಗಿ ಆತನ ಕಾರ್ಯ ಮಾಡುವುದಾದರೆ ನನ್ನ ಕುಟುಂಬ ರಕ್ಷಣೆ ಹೊಂದಬೇಕು. ಹಾಗಾಗಿ ನಿಮ್ಮ ಪ್ರಾರ್ಥನೆ ನನಗೆ ಅಗತ್ಯವಾಗಿದೆ. ನನ್ನ ನೆನೆಸ್ಕೊಂಡು ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ. ನಾನು ಶ್ರೀಮಂತನೂ ಅಲ್ಲ, ಬಡವನೂ ಅಲ್ಲ. ನಾನು ಶ್ರೀಮಂತನಾದ್ರೆ ಆತನು ಮರೆತು ಹೋಗುತ್ತೇನೆ, ನಾನು ಬಡವನಾದ್ರೆ ಆತನಿಗೆ ಅವಮಾನ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ನನ್ನನ್ನ ಆತನು ಇಟ್ಟಿದ್ದಾನೆ. ಪ್ರಿಯರೇ, ನನ್ನ ವಾಕ್ಯವನ್ನ ಹೇಳುವುದಕ್ಕೆ ನೀವು ನನಗೆ ಪ್ರಾರ್ಥನೆ ಮಾಡಬೇಕಾಗಿದೆ. ನನ್ನ ಕುಟುಂಬಕ್ಕಾಗಿ ಅವರು ರಕ್ಷಣೆ ಹೊಂದಬೇಕು. ಯಾಕಂದ್ರೆ ಆ ನಿತ್ಯ ಜೀವಕ್ಕೆ ನಾವು ಕುಟುಂಬವಾಗಿ ಆತನನ್ನು ಆರಾಧಿಸಬೇಕು. ಈ ಭೂಲೋಕ ಯಾತ್ರೆಯಲ್ಲಿ, ಅಲ್ಲಿ ಪರಲೋಕದಲ್ಲಿ ನಾವು ಕುಟುಂಬವಾಗಿ ಆತನ ಆರಾಧನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಆರಾಧಿಸಿದರೆ ಅಲ್ಲಿ ನಾವು ಆರಾಧನೆ ಮಾಡುವುದಕ್ಕೂ ನಮಗೆ ಸಾಧ್ಯವಾಗುತ್ತದೆ. ಪ್ರೇರೆ, ನಮ್ಮ ಪಾಪ ಪರಿಹಾರ ಈ ಭೂಲೋಕದಲ್ಲಿ ಪರಲೋಕದಲ್ಲಿ ಇಲ್ಲ. ಹಾಗಾಗಿ ನಮ್ಮ ಪಾಪಗಳಿಗಾಗಿ ಶ್ರಮೆಪಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಆತನ ಮುಂದೆ ನನ್ನ ರಕ್ಷಕನು ಒಡೆಯನು ಎಂಬುದಾಗಿ ಬಾಯಿಂದ ನಮ್ಮ ಪಾಪಗಳಿಗೆ ಸತ್ತನು, ಹೂಳಲ್ಪಟ್ಟನು 3ನೇ ದಿನ. ಬೇರೆ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಾಗ ಆತನು ಸತ್ತನು, ಹೂಳಲ್ಪಟ್ಟನು, ಆದರೆ 3ನೇ ದಿನ ಎದ್ದು ಬಂದನು. ಆತನ ದೈವತ್ವ ಅದಾಗಿದೆ ಪ್ರಿಯರೇ. ಹಾಗಾಗಿ ಈ ದೈವಿಕ ಆಲೋಚನೆ ಎಲ್ಲರ ಹೃದಯಗಳಲ್ಲಿ ದೇವರಾತ್ಮನು ಬಿತ್ತಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ.